ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಊರಿಗೆ ದಸರಾ ಹಾಲಿಡೇಸ್ಗಿನ್ನ ಮುಂಚೆ ವಿಡಿಯೋ ಮೀನು ಸಾಂಬಾರು ರೆಸಿಪಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹಾಕೇ ಆಗಿರಲಿಲ್ಲ. ವಿಡಿಯೋ ಅಂತೂ ಮಾಡ್ಕೊಂಡು ಎಡಿಟ್ ಮಾಡಿಟ್ಟಿದ್ದೆ, ಆದರೆ ಊರಿಂದ ಬಂದಮೇಲೆ ಯಾಕೋ ವಿಡಿಯೋ ಹಾಕೋಕ್ಕೆ ಮನಸ್ಸಾಗಿರಲಿಲ್ಲ. ಅದರಿಂದ ಸ್ವಲ್ಪ ಗ್ಯಾಪ್ ಆಗಿತ್ತು. ಅದರಿಂದ ಮನೇದು ಇಷ್ಟು ದಿನ ಇರೋ ಎಲ್ಲ ವೀಡಿಯೋಗಳು ಹಾಕಿದೆ. ಇದು ದಸರಾ ಹಬ್ಬದ್ದು ಹಾಲಿಡೇಸ್ದು ಮಾತ್ರ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೆ. ಆದ್ದರಿಂದ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೀನು ಸಾಂಬಾರು ರೆಸಿಪಿ ತುಂಬ ದಿನ ಆದಮೇಲೆ ನಾನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡ್ಕೊಂಡಿದ್ನಲ್ವ, ಮತ್ತು ಸುಮ್ಮನೆ ಇದಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅದೇ ವಿಡಿಯೋನ ಹಾಕ್ತಾಯಿದ್ದೀನಿ. ಇವಾಗ ಫಸ್ಟ್ಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಹಾಕ್ಕೊಂಬಿಟ್ಟು ಜೊತೆಗೆ ಶುಂಠಿ, ಬೆಳ್ಳುಳ್ಳಿ ಹಾಗೆಯೇ 1 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ನಾನು 1 kg ಪೂರ್ತಿಯಾಗಿ ಮೀನು ಹಾಕಿಲ್ಲ. ಸ್ವಲ್ಪ ನನ್ನ ಮಗ ಫಿಶ್ ಫ್ರೈ ಬೇಕು ಅಂದಿದ್ದಕ್ಕೆ ಸ್ವಲ್ಪ ಹಾಗೆಯೇ ಉಳಿಸಿದ್ದೆ. ಅದರಿಂದ 1 ಟೊಮೊಟೊ ಹಾಗೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ತೆಂಗಿನಕಾಯಿ ತುರಿ, ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ನೀವು 1 kg ಪೂರ್ತಿ ಹಾಕ್ಕೊತೀನಿ ಮೀನು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಟೊಮೊಟೊ ಹಾಕ್ಕೊಳ್ಳಿ. ಹಾಗೆ ಜೊತೆಗೆ ಹುಣಸೆ ರಸನೂ ಹಾಕ್ಕೊಂಡಿದ್ದೀನಿ, ಅದರಿಂದ ಎರಡೂ ಹಾಕಬೇಕು. ಅದರಿಂದ ಸ್ವಲ್ಪ ಧನಿಯಾ ಪುಡಿ ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಬಿಟ್ಟು ಇವಾಗ ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು. ಖಾರದ ಪುಡಿನೂ ಅಷ್ಟೇ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕೆ ಸ್ಪೈಸಸ್ ಎಲ್ಲ ಹಾಕಿರ್ತೀರಲ್ವ. ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನನ್ನ ಮಗಳಿಗೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ. ಅದರಿಂದ ಈ ಪ್ಯಾನು ನಾನು ಲಾಸ್ಟ್ ಟೈಮ್ ಡಿಮಾರ್ಟಿಂದ ತಂದಿದ್ನಲ್ಲ, ಅದೇ ಪ್ಯಾನು ತುಂಬ ಚೆನ್ನಾಗೈತೆ ಪಾತ್ರೆ. ಬಿರಿಯಾನಿ ಮಾಡೋಕ್ಕೆ ಅದಾದಮೇಲೆ ಈ ಥರ ಸಾಂಬಾರುಗಳು ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ದಪ್ಪ ತಳ ಬೇರೆ ತುಂಬ ಚೆನ್ನಾಗಿದೆ. ಇವಾಗ ಮಸಾಲ ಎಲ್ಲ ರುಬ್ಕೊಂಡು ಜೊತೆಗೆ ನಾನು ಸಾಂಬಾರು ಈರುಳ್ಳಿ ಹಾಕಿದ್ದೀನಿ. ಮೀನು ಸಾಂಬಾರಿಗೆ ಯಾವಾಗಲೂ ನೀವು ಸಾಂಬಾರು ಈರುಳ್ಳಿ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಕರಿಬೇವು, ಸಾಸಿವೆ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಮಸಾಲೆನ ಹಾಕ್ಕೊಂಡಿದ್ದೀನಿ. ಇವಾಗ ಮಸಾಲೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಮಸಾಲೆ ತುಂಬ ಚೆನ್ನಾಗಿ ಕುದಿಬೇಕು. ಯಾಕಂದರೆ ನಿಮಗೆ ಮಸಾಲೆ ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅದ್ರ ಮೇಲೆ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಾದಮೇಲೆ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಮೀನು ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಡಿ. ಒಂದು 5 ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ. ಫಿಶ್ಶು ಜಾಸ್ತಿ ಹೊತ್ತು ಬೇಯೋದೇನು ಬೇಕಾಗಿಲ್ಲ. ಅದಾದಮೇಲೆ ನನ್ನ ಮಗ ಹಠ ಮಾಡ್ದ ಅಂತ ಅಂದ್ಬಿಟ್ಟು ಫಿಶ್ ಫ್ರೈಗೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಮೀನ್ದು ಮಸಾಲ ಇರಲಿಲ್ಲ, ಆದ್ದರಿಂದ ನಾನು ಕಬಾಬ್ಗೆ ಹಾಕೋ ಮಸಾಲ ಪೌಡ್ರು ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಾರ್ನ್ಫ್ಲೋರು, ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕಿದರೆ ಫಿಶ್ ಮಸಾಲೆ ಬಿಟ್ಕೊಳ್ಳೋದಿಲ್ಲ, ಅದರಿಂದ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಹಾಗೆ ಹುಣಸೆ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಇರಲಿಲ್ಲ ಮನೆಯಲ್ಲಿ, ಅದರಿಂದ ನಿಂಬೆಹಣ್ಣಿನ ಬದಲು ಹುಣಸೆ ರಸನೇ ಹಾಕ್ಕೊಂಡು ಕಲಿಸ್ಕೊಂಡೆ. ಅದೇ ಹುಣಸೆ ರಸದ ನೀರೇ ಸಾಕಾಗುತ್ತೆ ಅನಿಸುತ್ತೆ. ಅದಾದಮೇಲೆ ಬಾಲದ ಪೀಸ್ ಎಲ್ಲ ತೆಗ್ದಿಟ್ಟಿದ್ದೆ ಫ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಹಾಗೆಯೇ ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಎತ್ತಿಟ್ಬಿಡೋಣ ಅಂತ ಎತ್ತಿಟ್ಟೆ. ಅಷ್ಟರೊಳಗೆ ಈ ಕಡೆ ಸಾಂಬಾರು ರೆಡಿಯಾಗಿತ್ತು, ತುಂಬ ಚೆನ್ನಾಗಾಗಿತ್ತು. ಈ ರೆಸಿಪಿ ಎಷ್ಟೊಂದು ದಿನದಿಂದ ಹಂಗೆ ಪೆಂಡಿಂಗ್ ಇಟ್ಟಿದ್ದೀನಿ. ಮಿನಿ ವ್ಲಾಗಲ್ಲಿ ಹಾಕಿದ್ದೆ ಶೇರ್ ಮಾಡ್ತೀನಿ ಅಂತ, ಆದರೆ ಶೇರ್ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಎಲ್ಲ ಅಷ್ಟೊತ್ತಿಗೆ ನಾನು ಸಾಂಬಾರೆಲ್ಲ ಮಾಡಿ ಮುಗಿಸಾದ್ಮೇಲೆ ಫಿಶ್ ನೆನೆಸಿಟ್ಟಿದ್ನಲ್ವ, ಹಾಗೆಯೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತ ಫಿಶ್ ಫ್ರೈನು ಊಟದ ಟೈಮಿಗೆ ಕರೆಕ್ಟ್ ಟೈಮಿಗೆ ಬಿಸಿ ಬಿಸಿಯಾಗಿ ಕೊಡೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಬಂದಾಗ ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ಕರೆದಿಟ್ಕೊಂಡೆ. ಅದ್ರ ಜೊತೆಗೆ ನಾನು ಬಾಯ್ಲ್ಡ್ ರೈಸ್ ಮಾಡಿದ್ದೆ. ಬಾಯ್ಲ್ಡ್ ರೈಸ್ ಅಂತೂ ಮೀನು ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಬಾಯ್ಲ್ಡ್ ರೈಸ್ಗೆ ಮೀನು ಸಾಂಬಾರು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ. ನಾನು ಬಾಯ್ಲ್ಡ್ ರೈಸ್ ಖಾಲಿ ಆಗಿದ್ರೂ ತರಿಸಿ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಬರ್ತಾಯಿದ್ದೆ ರೋಡಲ್ಲೇ, ತುಂಬ ಗಾಳಿಗೆ ಮಳೆಗೆ ನಮ್ಮ ಮನೆ ಹತ್ರ ಇರೋ ಮರದಲ್ಲಿರೋ ಎಲೆ ಎಲ್ಲ ಬಿದ್ದುಬಿಟ್ಟು ಒಳ್ಳೆ ಕಸ, ಯಾರು ಇವರು ಮನೇಲಿ ಇಲ್ವೇನೋ ಅನ್ನೋ ಥರ ಎಲ್ಲ ಕಸ ಹರಡ್ಬಿಟ್ಟಿತ್ತು. ಆದ್ದರಿಂದ ಎಲ್ಲ ಫಸ್ಟು ಅದನ್ನ ಗುಡಿಸ್ಬಿಡೋಣ, ನಾನು ಸ್ಕೂಲ್ ಹತ್ರದಿಂದ ಬಂದ ತಕ್ಷಣ ಆ ಕೆಲಸ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಲಾಸ್ಟ್ ಎಕ್ಸಾಮ್ ಇತ್ತು ನನ್ನ ಮಕ್ಕಳಿಗೆ. ಅದರಿಂದ ಇನ್ನು ಇಲ್ಲಿ ಬಂದುಬಿಟ್ಟು ನವರಾತ್ರಿ ಶುರು ಆಯಿತು. ನವರಾತ್ರಿ ಫಸ್ಟ್ ಡೇ ಇದು.
ಹಾಗಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವತ್ತಿನ ದಿನ ನಾವು ಊರಿಗೆ ಬೇರೆ ಹೊರಡೋದಿತ್ತು. ಅದರಿಂದ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಈ ಕಡೆ ಸಾಂಬಾರಿಗೂ ಇಡ್ತಾಯಿದ್ದೀನಿ. ಊಟ ಮಾಡಿಕೊಂಡು ಸಂಜೆ ಹಂಗೆ ಊರಿಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದು. ಅದರಿಂದ ಫಸ್ಟು ಸಾಂಬಾರೆಲ್ಲ ಮಾಡಿ ಅನ್ನಕ್ಕೆ ಇಟ್ಬಿಟ್ರೆ ಊಟ ಮಾಡ್ಕೊತಾರೆ. ಲಗೇಜೆಲ್ಲ ಅಂತೂ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಆದರೆ ನಾವು ಊರಿಗೆ ಹೋಗೋಕ್ಕೆ ನಾವು 2-3 ದಿನ ಲೇಟ್ ಮಾಡಿದ್ವಿ. ಯಾಕಂದರೆ ಲಾಸ್ಟ್ ಎಕ್ಸಾಮಿನ ದಿನ ನನ್ನ ಮಗಳಿಗೆ ತುಂಬಾ ಜ್ವರ ಇತ್ತು. ಆದ್ದರಿಂದ ಅವಳಿಗೆ ಸ್ವಲ್ಪ ಜ್ವರ ಕಮ್ಮಿ ಆದಮೇಲೆ ಅವಳಿಗೆ ಜ್ವರ ನೋಡಿಕೊಂಡು ಊರಿಗೆ ಹೋಗೋದೋ ಬೇಡವೋ ಅಂತ ಅಂದ್ಬಿಟ್ಟು ಅದ್ರ ಕನ್ಫ್ಯೂಷನಲ್ಲೇ ಇದ್ವಿ. ಸರಿ ಅವಳದು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಬಂದ್ಲು ಮನೆಗೆ. ಆದರೆ ಸ್ವಲ್ಪ ಜ್ವರ ಕಮ್ಮಿ ಇತ್ತು. 2 ದಿನ ಮುಂಚೆ ಇದ್ದಷ್ಟು ಅಷ್ಟೊಂದೇನು ಜ್ವರ ಇರಲಿಲ್ಲ. ಅದರಿಂದ ಸ್ವಲ್ಪ ಜ್ವರ ಎಲ್ಲ ನೋಡಿಕೊಂಡು ಹೊರಟಂಗಾಯಿತು ಊರಿಗೆ. ಇನ್ನು ಜ್ವರ ದಸರಾಗಂತ ನಮ್ಮ ಮನೆಯವ್ರೂ ರಜಾ ಹಾಕ್ಕೊಂಡಿರೋದ್ರಿಂದ ಅವ್ರಿಗೂ ರಜಾ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಏನಾದರೂ ಜ್ವರ ಜಾಸ್ತಿ ಆಯಿತು ಅಂದರೆ ಇನ್ನೇನು ದುರ್ಗದಲ್ಲೇ ತೋರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನವರಾತ್ರಿ ಮೊದಲೇ ದಿನ ಆಗಿರೋದ್ರಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆನೂ ಹೆಂಗೂ ಮಾಡಿಟ್ಟಿದ್ದೆ ಅಲ್ವಾ, ಹಾಗಾಗಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಪೂಜೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಊರಿಗೆ ಹೊರಟ್ವಿ. ಜ್ವರ ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಅಂದ್ಕೊಂಡು ಊರಿಗೆ ಹೊರಟ್ವಿ. ಆದರೂ ಅವಳಿಗೆ ಅಷ್ಟೊಂದು ಸುಸ್ತು ಅದೆಲ್ಲ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ರೆಸ್ಟ್ ಮಾಡಿಸಿದ್ರೆ ಆಗುತ್ತೆ. ಇನ್ನು ಇಲ್ಲೇ ಇದ್ದರೆ ಒಂದೇ ಹತ್ರ ಅವರು ಸ್ಕೂಲು ಮನೆ ಅಂದ್ಕೊಂಡು ಅವ್ರಿಗೂ ಬೇಜಾರಾಗಿಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಊರಿಗೆ ಹೋದರೆ ಸ್ವಲ್ಪ ಹುಡುಗರ ಜೊತೆ ಎಲ್ಲ ಆಟ ಆಡ್ಕೊಂಡು ಆರಾಮಾಗಿರ್ತಾಳೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಸದ್ಯ ಊರಲ್ಲಿ ಜ್ವರ ಬರಲಿಲ್ಲ, ಅವಳಿಗೆ ಸುಸ್ತು ಮಾತ್ರ ಇತ್ತು. ಹಾಗೆಯೇ ಊರಿಗೆ ಬೇಕಾದರೆ ನಾನು ಬಟರ್ ಫ್ರೂಟ್ ಗಿಡ ಹಾಕಿದ್ದೆ. ಸರಿ ಹೊಲದಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತಲ್ವಾ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡು ಹೊರಟ್ವಿ. ಇನ್ನು ಕಾರಲ್ಲೆಲ್ಲ ಲಗೇಜು ಫುಲ್ ಇರೋದ್ರಿಂದ ಒಂದು ಸ್ವಲ್ಪ ರಾಗಿ ಎಲ್ಲ ಇತ್ತು ಹೋದ ವರ್ಷದ್ದು. ನಮ್ಮಮ್ಮ ಅದನ್ನು ತೊಗೊಂಬ ರಾಗಿ ಅಂತ ಅಂದ್ಬಿಟ್ಟು ಹೇಳಿದರು. ಹೊಸ ರಾಗಿ ತೊಗೊಂಡು ಹೋಗುವಂತೆ, ಹಳೆ ರಾಗಿ ಆದರೆ ಸ್ವಲ್ಪ ಮುದ್ದೆ ಎಲ್ಲ ಕಪ್ಪಾಗುತ್ತೆ ಅಂತ ಅಂದ್ಬಿಟ್ಟು ವಾಪಸ್ ತೊಗೊಂಬ ಅಂತ ಹೇಳಿದರು. ಸರಿ ಅದನ್ನ ಇಟ್ಕೊಂಡು ನಾನೇನು ಮಾಡಲಿ ಅಂತ ಹಳೆ ರಾಗಿನ ತಗೊಂಡು ಹೊರಟ್ವಲ್ಲ. ಅದರಿಂದ ಸ್ವಲ್ಪ ಬ್ಯಾಗು ಅದೆಲ್ಲ ಜಾಸ್ತಿ ಇರೋದ್ರಿಂದ ಲಗೇಜ್ ಜಾಸ್ತಿ ಆಯಿತು. ಆದ್ದರಿಂದ 3 ಜನನೂ ಹಿಂದ್ಗಡೆನೇ ಕುತ್ಕೊಂಡ್ವಿ. ಅವಳಿಗೆ ಸ್ವಲ್ಪ ಜ್ವರ ಇರೋದ್ರಿಂದ ಬೆಡ್ಶೀಟು ಪಿಲ್ಲೋ ಎಲ್ಲ ತಗೊಂಡು ಹೊರಟಿದ್ವಿ. ಅದಾದಮೇಲೆ ಮಧ್ಯದಲ್ಲಿ ಅವಳಿಗೆ ಏನಾದರೂ ತಿನ್ಸೋಣ ಅಂತ ಅಂದ್ಬಿಟ್ಟು ಕಾರ್ ನಿಲ್ಲಿಸಿದ್ವಿ. ಆದರೆ ಅವಳು ಏನೂ ತಿನ್ನಲ್ಲ. ಅವಳಿಗೆ ಜ್ವರ ಬಂದುಬಿಟ್ರೆ ಅವಳು ಏನೂ ತಿನ್ನೋದು ಇಲ್ಲ, ಕುಡಿಯೋದು ಇಲ್ಲ. ಅಟ್ಲೀಸ್ಟ್ ಜ್ಯೂಸ್ ಆದರೂ ಕುಡಿ ಅಂದರೆ ಕುಡಿಲಿಲ್ಲ, ಟೀ ಕಾಫಿನಾದರೂ ಕುಡಿ ಅಂದರೆ ಅದನ್ನು ಕುಡಿಲಿಲ್ಲ. ಅದರಿಂದ ಜ್ವರ ಬಂದಾಗ ಫೋರ್ಸ್ ಮಾಡಿ ಕುಡ್ಸೋಕ್ಕೂ ಆಗಲ್ಲ. ಅದರಿಂದ ಸುಮ್ಮನೆ ಆದ್ವಿ. ಆಮೇಲೆ ಊರಿಗೆ ರೀಚ್ ಆಗೋಷ್ಟೊತ್ತಿಗೆ ಒಂದು 9 ಗಂಟೆ ಆಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.